ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ಈ ದಿನ ನಾನು ಸಂಕಷ್ಟ ಚತುರ್ಥಿ ಬಗ್ಗೆ ಹೇಳುತ್ತೇನೆ. ಸಂಕಷ್ಟ ಚತುರ್ಥಿ ಇದು ಗಣಪತಿಯ ಪೂಜೆಯನ್ನಾಗಿ ಮಾಡಲಾಗುತ್ತದೆ. ಈ ಸಂಕಷ್ಟ ಚತುರ್ಥಿಯು ಹಬ್ಬವನ್ನು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಆಚರಿಸುತ್ತಾರೆ. ಈ ದಿನವನ್ನು ವಿಶೇಷವಾಗಿ ಗಣಪತಿ ದೇವರಿಗೆ ಸಮರ್ಪಿಸಿ ಉಪವಾಸ ಮಾಡುತ್ತಾರೆ. ಸಂಕಷ್ಟ ಎಂದರೆ ಕಷ್ಟ, ತೊಂದರೆ. ಚತುರ್ಥಿ ಎಂದರೆ ಚಂದ್ರಮಾಸದ 4ನೇ ತಿಥಿ. ಈ ದಿನ ಉಪವಾಸದಿಂದ ಮತ್ತು ಗಣಪತಿ ಪೂಜೆಯಿಂದ ಎಲ್ಲ ಸಂಕಷ್ಟಗಳು ದೂರವಾಗಿ ಆರೋಗ್ಯ, ಆಯುಷ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಬೆಳಿಗ್ಗೆ ಸ್ನಾನ ಮಾಡಿ ಗಣೇಶನಿಗೆ ದುರ್ವ, ಮೋದಕ, ಹೂಗಳಿಂದ ಪೂಜೆ ಮಾಡುತ್ತಾರೆ. ರಾತ್ರಿ ಚಂದ್ರೋದಯದ ನಂತರ ಉಪವಾಸ ಮುರಿದು ಚಂದ್ರನಿಗೆ ಅರ್ಘ್ಯ ನೀಡಿ ಪ್ರಸಾದ ಸೇವಿಸುತ್ತಾರೆ. ವರ್ಷದಲ್ಲಿನ ಎಲ್ಲ ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟಹರ ಚತುರ್ಥಿ ಅತ್ಯಂತ ಮಹತ್ವವಾಗಿದೆ. ಅಂಗಾರಿಕ ಸಂಕಷ್ಟ ಚತುರ್ಥಿಯ ಬಗ್ಗೆ ನೋಡೋಣ. ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದರೆ ಯಾವಾಗ ಸಂಕಷ್ಟ ಚತುರ್ಥಿ ಮಂಗಳವಾರ ಬರುತ್ತದೆ ಅದನ್ನು ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಅಂಗಾರಕ ಎಂಬುದು ಮಂಗಳ ಗ್ರಹದ ಮತ್ತೊಂದು ಹೆಸರು. ಸಂಸ್ಕೃತದಲ್ಲಿ ಅಂಗಾರ ಎಂದರೆ ಕೆಂಪು. ಮಂಗಳನ ವರ್ಣ ಕೆಂಪು ಇರುವುದರಿಂದ ಈ ಹೆಸರು ಬಂದಿದೆ. ಈ ದಿನ ಗಣಪತಿಯ ಪೂಜೆಯ ಜೊತೆಗೆ ಮಂಗಳ ಗ್ರಹದ ಪೂಜೆಯೂ ಮಹತ್ವ ಹೊಂದಿದೆ. ನಂಬಿಕೆಯಿಂದ ಈ ವ್ರತವನ್ನು ಮಾಡಿದರೆ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತವೆ. ಮಂಗಳ ದೋಷ, ಕೇಜರಿ ದೋಷ, ಭೂಮಿ, ಮನೆ ಸಂಬಂಧಿ ತೊಂದರೆಗಳ ಪರಿಹಾರವಾಗುತ್ತವೆ. ಹಾಗೆ ಆರೋಗ್ಯ, ಧೈರ್ಯ, ಕುಟುಂಬ ಸೌಖ್ಯ ಲಭಿಸುತ್ತದೆ. ಅಂಗಾರಿಕ ಸಂಕಷ್ಟ ಚತುರ್ಥಿಯ ಒಂದು ಪೌರಾಣಿಕ ಕಥೆ ನೋಡೋಣ. ಪುರಾಣಗಳ ಪ್ರಕಾರ ಅಂಗಾರಕ ಮಹರ್ಷಿಯ ಪುತ್ರನಾಗಿದ್ದ ಶಾಪದಿಂದ ಮಂಗಳ ಗ್ರಹವಾಗಿ ಜನಿಸಿದ್ದ. ಆತನ ಗಣಪತಿಯನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸಿದ್ದ. ಆ ಕಾರಣದಿಂದ ಗಣಪತಿಯು ಅವನಿಗೆ ನಿನ್ನ ದಿನದಲ್ಲಿ ನನ್ನ ಪೂಜೆ ಮಾಡಿದರೆ ಭಕ್ತರ ಸಂಕಷ್ಟ ನಿವಾರಣೆಯಾಗುತ್ತದೆ ಎಂದು ವರ ನೀಡುತ್ತಾನೆ. ಇದು ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಿಕ ಸಂಕಷ್ಟ ಚತುರ್ಥಿಯ ಕಥೆಯಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.